ರಾಜ್ಯ ಮಟ್ಟದಲ್ಲಿ ಸಾಧನೆಗೈದ ಉಡುಪಿ ಮತ್ತು ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು. ಸಾಧನೆಗೈದ ವಿದ್ಯಾರ್ಥಿಗಳು ಹೇಳಿದ್ದೇನು? ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ನಾನು ಎಷ್ಟೇ ಸಕ್ಸಸ್ ಮಾಡಿದ್ರು ಮೇನ್ ರೀಸನ್ ಅವರೇ ಆಗಿರ್ತಾರೆ. ನಮ್ಮಮ್ಮ ಕೂಡ ನನಗೊಂದು ಕೆಲಸ ಹೇಳಲಿಲ್ಲ. ನನಗೆ ಓದಕ್ಕಿದೆ ಅಂತ ಹೇಳಿದ್ದೆ ತಡ ಹೋಗಿ ಓದ್ಕೊ ಅಂತಲೇ ಹೇಳ್ತಿದ್ರು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ನಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟಿದ್ರು, ಅವ್ರ ಬೆವರು ಐ ರಿಮೆಂಬರ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಪೇರೆಂಟ್ಸ್. ಸೆಕೆಂಡ್ ಥ್ಯಾಂಕ್ಸ್ ಬಂದುಬಿಟ್ಟು ನಮ್ಮ ಅಕ್ಕ. ನನ್ನ ಪೇಲೆಸ್ ಮೋಟಿವೇಟರ್ ಅವಳು. ನನಗೆಷ್ಟು ನಂಬಿಕೆ ಇದೆ ನಂಗೆ ಗೊತ್ತಿಲ್ಲ, ಬಟ್ ಅವಳಿಗೆ ನನ್ನ ಮೇಲೆ ಜಾಸ್ತಿ ನಂಬಿಕೆ ಇದೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್. ಮೂರನೇ ಥ್ಯಾಂಕ್ಸ್ ಬಂದುಬಿಟ್ಟು ದೇವರಿಗೆ. ನಾನು ದಿನ ಕೈ ಮುಗಿಯಲ್ಲ, ಬಟ್ ಸ್ಟಿಲ್ ದೇವರು ನನಗೆ ತುಂಬ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಫೋರ್ತ್ ಥ್ಯಾಂಕ್ಸ್ ಬಂದುಬಿಟ್ಟು ಇಡೀ ಇನ್ಸ್ಟಿಟ್ಯೂಷನ್ಗೆ, ನನ್ನ ಟೀಚರ್ಸ್ಗೆ, ನನಗೆ ಇಲ್ಲಿನ ತನಕ ಯಾರೆಲ್ಲ ಕಲಿಸಿದಾರೋ ಅವ್ರಿಗೆ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಕಲಿಸ್ತಿದ್ರು. ಸೊ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತಿತ್ತು. ಸೊ ನನ್ನ ಫಿಫ್ತ್ ಥ್ಯಾಂಕ್ಸ್ ಬಂದುಬಿಟ್ಟು ನನ್ನ ಫ್ರೆಂಡ್ಸ್ ಗ್ರೂಪ್ ಅವ್ರಿಗೆ. ತುಂಬ ಒಳ್ಳೆಯವರು, ತುಂಬ ಮೋಟಿವೇಟೆಡ್ ಪೀಪಲ್. ಏನು ಜಾಲಿ ಮಾಡೋಕ್ಕಂತ ಬರ್ತಿರ್ಲಿಲ್ಲ, ಎಲ್ಲರೂ ಓದಬೇಕಂತಲೇ ಬರ್ತಿದ್ರು. ಸೊ ಅವ್ರ ಜೊತೆ ಇದ್ಕೊಂಡು ಜಾಸ್ತಿ ಮೋಟಿವೇಟ್ ಆಗ್ತಿತ್ತು. ಲಾಸ್ಟ್ ಥ್ಯಾಂಕ್ಸ್ ಬಂದುಬಿಟ್ಟು ನನಗೆ. ಐ ವರ್ಕ್ ಹಾರ್ಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಈ ಅಚೀವ್ಮೆಂಟಿಗೆ ಪೇರೆಂಟ್ಸೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಲೈಫಲ್ಲಿ ಗಾಡ್ ಫಾದರ್ ಅಂದರೆ ನನ್ನ ಪೇರೆಂಟ್ಸೇ. ಹಾಗೆ ಈ ಅಚೀವ್ಮೆಂಟಿಗೆ ದೇವರ ಆಶೀರ್ವಾದ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಆಲ್ಗಾಡುವುದಿಲ್ಲ ಹೇಳ್ತಾರೆ. ಈ ನನ್ನ ಸಾಧನೆಗೆ ದೇವರ ಆಶೀರ್ವಾದನೂ ಅಷ್ಟೇ ಕಾರಣವಾಗಿದೆ. ಹಾಗೆ ಈ ಸಂಸ್ಥೆಯ ಶಿಕ್ಷಕರು ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಹಾಗೆ ಒಳ್ಳೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಿದ್ರು. ಈಗ ನಮಗೇನಾದ್ರು ಡೌಟ್ ಬಂದರೆ ಅವ್ರ ಹತ್ರ ಕೇಳಿದರೆ ಅವ್ರು ಒಳ್ಳೆ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಆ ಡೌಟನ್ನು ಕ್ಲಾರಿಫೈ ಮಾಡ್ತಿದ್ರು. ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಸಹ ಅಷ್ಟೇ ಚೆನ್ನಾಗಿತ್ತು. ಅವರು ನಂಗೆ ಏನಾದರೂ ಈಗ ನಾವೇನು ಲಂಚ್ ಬ್ರೇಕ್ ಅಥವಾ ಆ ಥರ ಯಾವುದು ಶಾರ್ಟ್ ಬ್ರೇಕ್ಸಲ್ಲಿ ನಮಗೇನೋ ಡೌಟ್ಸ್ ಇದ್ದರೆ ನಾವು ಅವ್ರ ಹತ್ರ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ತಿದ್ವಿ. ಅಂದರೆ ಫ್ರೆಂಡ್ಸ್ ಜೊತೆ ಸೇರಿ ಹಾಳಾಗ್ತಾರೆ ಹೇಳ್ತಾರೆ, ಬಟ್ ನನ್ನ ಫ್ರೆಂಡ್ಸ್ ತುಂಬಾ ಒಳ್ಳೆಯದಿದ್ದರು. ಹಾಗೆ ಈ ಸಾಧನೆಗೆ ನನಗೆ ಯಾರಾದರೂ ಸಹಾಯ ಮಾಡಿದ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಹಾಗೆ ನಾನು ಲಾಸ್ಟ್ ಅಂತಲ್ಲ, ನನ್ನ ತಮ್ಮನನ್ನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅವನು ನಂಗೆ ತುಂಬ ಸಪೋರ್ಟಿವ್ ಆಗಿದೆ. ಈಗ ರಿಸಲ್ಟ್ ಬರುವಾಗನೂ ಅಷ್ಟೇ ನನಗಿಂತ ಜಾಸ್ತಿ ಅವನೇ ಎಕ್ಸೈಟ್ ಆಗಿದ್ದ. ಥ್ಯಾಂಕ್ ಯು. ನಾನು ಆಸ್ತಿ ಎಸ್ ಶೆಟ್ಟಿ, ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು 596 ಅಂಕಗಳೊಂದಿಗೆ ಗಳಿಸಿದ್ದೇನೆ. ನನ್ನ ಕಾಲೇಜಿನ ಶಿಕ್ಷಕರು ಹಾಗೂ ಇಡೀ ತಂಡದ ಮಾರ್ಗದರ್ಶನ, ನನ್ನ ಪೋಷಕರ ಬೆಂಬಲ ಮತ್ತು ಗುರು ಹಿರಿಯರ ಆಶೀರ್ವಾದ ಈ ಯಶಸ್ಸಿಗೆ ಕಾರಣವಾಗಿದೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಫಲಿತಾಂಶದ ಬಗ್ಗೆ ಚಿಂತಿಸದೆ ಮನಸ್ಸಿಟ್ಟು ಓದಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದು ನನ್ನ ಅಭಿಪ್ರಾಯ. ನಮಸ್ತೆ, ನನ್ನ ಹೆಸರು ಅಪೂರ್ವ ಅಂತ. ಈ ವರ್ಷದ ಬೋರ್ಡ್ ಎಕ್ಸಾಮ್ಸಲ್ಲಿ ನನಗೆ 587 ಮಾರ್ಕ್ಸ್ ಸಿಕ್ಕಿದೆ. ಅದಕ್ಕೆ ನನ್ನ ಪೇರೆಂಟ್ಸ್ ಆಗಿರ್ಬೋದು ಅಥವಾ ವೈಬ್ರೆಂಟ್ PU ಕಾಲೇಜ್ ಆಗಿರ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದೆ. ಅದರಿಂದ ಇದು ಸಾಧ್ಯ ಆಯಿತು. ಮತ್ತು ನನ್ನ ಕಾಲೇಜಲ್ಲಿ ವಾರ್ಡನ್ಸಿಂದ ಹಿಡಿದು ಡೈರೆಕ್ಟರ್ಸ್ವರೆಗೂ ನನಗೆ ಡೇ 1ನಿಂದ ಕಾನ್ಸ್ಟೆಂಟ್ ಸಪೋರ್ಟ್ ನೀಡಿದ್ದಾರೆ. ಮತ್ತು ಇಲ್ಲಿನ ಫ್ಯಾಕಲ್ಟಿ ತುಂಬ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ಪ್ರತಿದಿನದ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಮತ್ತು ಮಂತ್ಲಿ ಮೆಂಟರಿಂಗ್ ಸೆಷನ್ಸ್ ನಂಗೆ ಇದು ತುಂಬ ಹೆಲ್ಪ್ಫುಲ್ ಆಯಿತು. ಮತ್ತು ಡೈರೆಕ್ಟರ್ಸು ಆಗಿರ್ಬೋದು, ಮಕ್ಕಳದ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ. ನನ್ನ ಅಚೀವ್ಮೆಂಟ್ ಹಿಂದಿನ ಕೀ ಫ್ಯಾಕ್ಟರ್ಸ್ ಇದು. ಸೊ ಐ ಥ್ಯಾಂಕ್ Vibrant for whatever I have achieved today. Thank you. My name is Shishir Shetty. I am from Udupi. I have scored 593 marks in my second PUC final annual examination and secured overall 7th rank in the state. I am really thankful to Chairman Sir, Secretary Ma'am, all the teaching and non-teaching staff who have supported me throughout in this journey. They have constantly helped me to clear my doubts with their excellent doubt sessions, and the entire schedule has helped me a lot in order to prepare for this. They have also provided me with excellent materials and really excellent classes, and which have helped me a lot. And it has also helped me in order to clear my JEE mains exam by scoring a percentile of 99.97. Overall, I am really grateful to this institution and all the teachers and also my friends, and most importantly, I am also thankful to my parents who have also supported me a lot in order to achieve this. Namaste, I am Pramukh Tulpade from Mudbitri. My score is 596 out of 600 in the second PU annual board examination. I am feeling very proud of myself. A special thanks goes to my parents who have constantly supported me at my home.
I would also like to thank our chairman, Mr. Yuvraj Jain, and secretary Mrs. Rashmita ma'am, and also principal and other faculties. With the guidance of my teachers, I had also cleared my NDA written exam, as well as I had scored 96 percentile in JEE mains. To speak about the campus, obviously it is a green campus, and it has also provided a student-friendly environment. To speak about academics, teachers have provided with the modules and materials required for the success. Also, weekly mock tests were conducted for both competitive and boards exam. Being a day scholar, I used to enjoy the food given in the lunchtime in the college mess, which was truly nutritious. Finally, I would like to thank all the people, management. Thank you. My name is Varun B and I am from Kodagu, and I got 7th state rank in the second PISA examination by scoring 593 out of 600. And I would like to thank Secretary ma'am and Chairman sir for allowing me to join this institution. And I would also like to thank them for providing such excellent facilities which allowed me to get to this state. And the faculty provided me with a lot of support, and they provided extremely good materials, and which assist me with all my competitive as well as my theory examinations. I would also like to thank my parents for being extremely supportive, and I would forever be in depth with this institution. I actually scored 59 in my 10th standard mathematics, and I believe that maths was my weakest point. But after coming over here, I realized that maths is not my weak point, and I was able to prove that by scoring 100 in the second PCE board examinations as well. And I would like to thank the mathematics department for providing me a lot of worksheets and extra problems, and also assisting me by clarifying all my doubts. ನನ್ನ ಹೆಸರು ಮೇಘನಾ, ನಮ್ಮೂರು ಶಿವಮೊಗ್ಗ. ಈ ವರ್ಷ ನಮ್ಮದು ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂತು. ನನಗೆ 594 ಬಂದಿದೆ. ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಈ ಕಾಲೇಜಿಗೆ ಬಂದಿದ್ದು ಆ್ಯಕ್ಚುಲಿ ಕಾಂಪಿಟೇಟಿವ್ ಪ್ರಿಪೇರ್ ಆಗಬೇಕು ಅಂತ. ಬಟ್ ಕಾಂಪಿಟೇಟಿವ್ ಜೊತೆಗೆ ಬೋರ್ಡ್ ಎಕ್ಸಾಮ್ಸ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕೆಂದರೆ ಬೋರ್ಡ್ ಎಕ್ಸಾಮು ಸೊಸೈಟಿಗೆ ಹೋಗೋ ಫಸ್ಟ್ ರಿಸಲ್ಟ್ ಆಗಿತ್ತು. ನಾನು ನನ್ನ ಪ್ರಯತ್ನ ಪಟ್ಟು ಮಾರ್ಕ್ಸ್ ಬಂತು. ಕಾಲೇಜಲ್ಲಿ ಫ್ಯಾಕಲ್ಟಿ, ಲೆಕ್ಚರ್ಸ್, ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಅವರ ಆಶೀರ್ವಾದ, ಸಪೋರ್ಟಿಂದ ಮಾರ್ಕ್ಸ್ ಬಂದಿದೆ. ಫ್ಲೋರಲ್ಲಿ ಫ್ರೆಂಡ್ಸು, ಅವ್ರ ಅಪ್ಪ ಅಮ್ಮ ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಾಗಿದೆ. ನಂಗೆ ಖುಷಿ ಆಗ್ತದೆ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.